ನಮಸ್ತೆ ಸ್ನೇಹಿತರೆ, ಶಾಂತಿ ಕಿಚನಿಗೆ ಸ್ವಾಗತ. ಇವತ್ತೀಗ ಸಂಜೆ ಡ್ಯೂಟಿಯಿಂದ ಬಂದು ನಾನು ಇದು ನುಗ್ಗೆ ಸೊಪ್ಪುದು ಪಲ್ಯ ಮಾಡಲಿಕ್ಕೆ, ಮತ್ತು ನುಗ್ಗೆ ಸೊಪ್ಪು ಮತ್ತು ತಗಡೆ ಸೊಪ್ಪು ಎಂಥದ್ದು ಹೇಳ್ತಾರೆ ನೋಡಿ, ಅದು ತಜಂಕ್ ಅಂತ ಹೇಳ್ತೇವೆ ನಾವು. ಅದು ತೆಗಿತಾ ಇದ್ದೇನೆ ನೋಡಿ, ಒಳ್ಳೊಳ್ಳೆದುಂಟು ಇಲ್ಲಿ. ಹಾಗೆ ತೆಗೆದೆ, ನುಗ್ಗೆ ಸೊಪ್ಪು ಸಹ ತೆಗೆದೆ. ಮತ್ತು ನೋಡಿ, ಸ್ವಲ್ಪ ಸಿಹಿ ಕುಂಬಳಕಾಯಿದು ಎಲೆಗಳು, ಎಲೆಗಳಿದ್ದವು, ಅವುಗಳನ್ನು ಸಹ ಒಂದು 4 ಎಲೆ ತೆಗೆದೆ. ಇದೆಲ್ಲ ಹಾಕಿ ಪಲ್ಯ ಮಾಡಿದರೆ ಒಳ್ಳೆಯದಾಗ್ತದೆ. ಹಾಗೆ ತೆಗಿತಾ ಇದ್ದೇನೆ ನೋಡಿ. ಮತ್ತು ಅದಕ್ಕೆ ಹಾಕಲಿಕ್ಕೆ ಇದು ಹಲಸಿನ ಬೀಜ ಸಹ ರೆಡಿ ಮಾಡಿದ್ದೇನೆ. ಇದಿಷ್ಟು ಸಿಕ್ಕಿತ್ತು ನೋಡಿ, ಇಷ್ಟು. ಇದು ನೋಡಿ ನಮ್ಮದು ಬೆಕ್ಕು ನೋಡೋದು, ಅದು ನೋಡ್ತಾ ಇರೋದು ಕೆಲಸ ಮಾಡುವಾಗ. ಇದನ್ನೆಲ್ಲ ಕಟ್ ಮಾಡುವ. ನುಗ್ಗೆ ಸೊಪ್ಪನ್ನು ಚೆಂದ ಮಾಡಿ ಹೆಕ್ತಾ ಇದ್ದೇನೆ ನೋಡಿ. ಒಳ್ಳೆ ನುಗ್ಗೆ ಸೊಪ್ಪು ಸ್ನೇಹಿತರೆ, ಗ್ರೀನ್ ಇತ್ತು, ಈಗ ಮಳೆಗೆ ಒಳ್ಳೆಯದು ಬಂದಿದೆ ಸೊಪ್ಪು. ಹಾಗೆ ಇದನ್ನು ಸಹ ಸಿಹಿ ಕುಂಬಳಕಾಯಿದು ಸೊಪ್ಪು ಸಹ ಒಳ್ಳೆಯದಾಗ್ತದೆ. ಇದೆಲ್ಲ ಈಗ ತಿನ್ನಬೇಕು ಮಳೆಗಾಲದಲ್ಲಿ, ಇದೆಲ್ಲ ಒಳ್ಳೆಯದು ತಿಂದರೆ. ಮೊದಲೆಲ್ಲ ಇದರದ್ದು ಅಲಸಂಡೆ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ಇದು ತಜಂಕ್ ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡ್ತಿದ್ರು. ಮತ್ತು ಇದರದ್ದು ಸಿಹಿಗೆಣಸಿದು ಸೊಪ್ಪು ಸಹ ಒಳ್ಳೆಯದಾಗ್ತದೆ, ಅದರದ್ದು ಚಿಗುರು ಪಲ್ಯ ಮಾಡಿದರೆ. ಅದೆಲ್ಲ ನನ್ನ ಹತ್ರ ಇಲ್ಲ, ನಾನು ಇದ್ದದನ್ನಷ್ಟನ್ನು ಹಾಕಿ ಮಾಡಿದೆ ನೋಡಿ. ಎಲ್ಲ ಕಟ್ ಮಾಡಿದೆ, ನಾನು ಕತ್ರಿಯಲ್ಲೇ ಕಟ್ ಮಾಡಿದ್ದು ನೋಡಿ. ಅದು ಸಹ ಪೂರ ಕಟ್ ಮಾಡಬೇಕು, ಒಳ್ಳೆಯದಾಗ್ತದೆ. ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿ ಈಗ ಒಂದು ಪದಾರ್ಥ ಆಗಬೇಕಲ್ಲ. ಈಗ ಸಂಜೆ ಡ್ಯೂಟಿಯಿಂದ ಬಂದು ಇದು ಮಾಡಿದ್ದು ನಾನು ನೋಡಿ. ಮತ್ತು ಎಷ್ಟು ಹಲಸಿನ ಬೀಜ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಸಹ ಕಟ್ ಮಾಡಿಕೊಂಡೆ. ಅದರದ್ದು ಸಿಪ್ಪೆ ಸುಲಿದು ಚೆಂದ ಮಾಡಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ತೊಳಿಬೇಕು ಚೆಂದ ಮಾಡಿ. ಮತ್ತು ನೋಡಿ, ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಯಾವ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಫಸ್ಟಿಗೆ ಈಗ ಸಾಸಿವೆ ಮತ್ತು ಬೇವು ಸೊಪ್ಪು, ನೀರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕಾಯಿಮೆಣಸು ಎಲ್ಲ ಹಾಕಿ ಫ್ರೈ ಮಾಡಬೇಕು ಚೆಂದ ಮಾಡಿ. ಫ್ರೈ ಮಾಡಿ ಒಂದು 5 ನಿಮಿಷ ಚೆಂದ ಮಾಡಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಈ ಸೊಪ್ಪನ್ನು ಹಾಕಬೇಕು. ಯಾವುದು ನಾವು ಕಟ್ ಮಾಡಿಕೊಂಡು ಸೊಪ್ಪು ತೊಳೆದಿಟ್ಕೊಳ್ಬೇಕು, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಇಂಗು ಸಹ ಹಾಕಿದ್ದೇನೆ ನೋಡಿ ನಾನು ಬೇವು ಸೊಪ್ಪು ಹಾಕುವಾಗ. ಯಾಕಂದರೆ ಕೆಲವೊಮ್ಮೆ ಸೊಪ್ಪು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ. ಇಂಗು ಸ್ವಲ್ಪ ಹಾಕಿದರೆ ಒಳ್ಳೆಯದು, ಟೇಸ್ಟ್ ಸಹ ಬರ್ತದೆ. ಹಾಗೆ ಹಾಕಿದ್ದು ನಾನು. ಇದು ಮಳೆಗಾಲದಲ್ಲೆಲ್ಲ ಸುಮಾರು ಬಗೆ ಸೊಪ್ಪು ಸಿಗ್ತದೆ. ಈಗ ತುಂಬ ತರಕಾರಿ ಎಲ್ಲ ಮಾಡ್ತಾರಲ್ಲ, ಅವರ ಮನೆಯಲ್ಲೆಲ್ಲ ಇರ್ತದೆ. ನಾವು ಮುಂಚೆ ಎಲ್ಲ ತುಂಬ ಮಾಡ್ತಿದ್ದೆವು ತರಕಾರಿ. ಅದೆಲ್ಲರದ್ದು ಸೊಪ್ಪು ಒಟ್ಟು ಮಾಡಿ ನಮ್ಮ ಅಮ್ಮ ನಮಗೆ ಪಲ್ಯ ಮಾಡಿ ಕೊಡ್ತಿದ್ರು. ಅದೊಂದು ಟೇಸ್ಟೇ ಬೇರೆ. ಅದಕ್ಕೆ ಈ ಹಲಸಿನ ಬೀಜ, ಆಗ ಹಲಸಿನ ಬೀಜ ಎಷ್ಟು ಸಹ ಸಿಗ್ತಿತ್ತು, ಈಗ ಸಹ ಸಿಗ್ತದೆ. ಈಗ ಹಲಸಿನ ಬೀಜವನ್ನು ಯಾರು ಯೂಸ್ ಮಾಡ್ತಾರೆ? ಯಾರು ಯೂಸ್ ಮಾಡೋದಿಲ್ಲ, ಹೆಚ್ಚಿನವರೆಲ್ಲ ಬಿಸಾಡ್ತಾರೆ ಹಲಸಿನ ಬೀಜವನ್ನು. ಆ್ಯಕ್ಚುಲಿ ಅದು ಒಳ್ಳೆಯದು ಹೆಲ್ತಿಗೆ ತುಂಬ. ಅದರಲ್ಲಿ ಒಳ್ಳೆ ಪೋಷಕಾಂಶಗಳು ಇವೆ. ಸೊಪ್ಪನ್ನೆಲ್ಲ ತೊಳೆದು ಅದಕ್ಕೆ ಹಾಕೋದು, ಅದನ್ನು ಸಹ ಚೆಂದ ಮಾಡಿ ಫ್ರೈ ಮಾಡೋದು. ಸೊಪ್ಪು ಫ್ರೈ ಮಾಡುವಾಗ ಸ್ವಲ್ಪ ಇಟ್ಕೊಳ್ತದೆ ಚೆಂದ ಮಾಡಿ. 2 ಸ್ಪೂನಲ್ಲಿ ಇದು ಮಾಡಿ ಚೆಂದ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು. ನಾನು ಹಾಗೆ ಮಾಡೋದು, ಅದು ಇಟ್ಕೊಳ್ತದೆ ಸ್ವಲ್ಪ ಸೊಪ್ಪು. ಹಾಗೆ ಒಳ್ಳೆ ಗ್ರೀನ್ ಸೊಪ್ಪು ಸಿಕ್ಕಿದೆ ನನಗೆ. ಅದನ್ನು ಒಂದು 5 ನಿಮಿಷ ಹಾಗೆ ಮುಚ್ಚಿಡೋದು, ಫ್ರೈ ಮಾಡಿ. ಮುಚ್ಚಿದ ಸ್ವಲ್ಪ ನೀರು ಬಿಡ್ತದೆ ಅದು. ಅದಕ್ಕೆ ಹುಳಿ ನೀರು ಹಾಕಬೇಕು, ಸ್ವಲ್ಪ ಸಾಕು ಹುಳಿ ನೀರು ಹಾಕಿದರೆ. ಯಾಕಂದರೆ ಕೆಲವು ಸೊಪ್ಪಲ್ಲಿ ಸ್ವಲ್ಪ ಹುಳಿ ಸಹ ಇರ್ತವೆ ಸೊಪ್ಪುಗಳು. ಅದನ್ನು ಹುಳಿ ನೀರು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದೆ ನೋಡಿ. ಅಷ್ಟೇ ನಾನು ತೆಂಗಿನ ತುರಿ ಹಾಕಿದ್ದು. ಜಾಸ್ತಿ ಸಹ ಹಾಕ್ಬೋದು ತೆಂಗಿನ ತುರಿ. ನಾನೊಂದು 1/4 ತೆಂಗಿನ ಇದು ಕಪ್ಪಿನಷ್ಟು ಹಾಕಿದ್ದೇನೆ ಅಷ್ಟೇ ತೆಂಗಿನ ತುರಿ. ಮತ್ತು ಇದು ನಾವು ಮೊದಲೇ ಬೇಯಿಸಿಡಬೇಕು ಹಲಸಿನ ಬೀಜವನ್ನು ಕಟ್ ಮಾಡಿದ್ದು, ಅದನ್ನು ಅದಕ್ಕೆ ಹಾಕಬೇಕು. ಅದು ಮತ್ತು ಇದು ಒಳ್ಳೆ ಕಾಂಬಿನೇಷನ್. ಅದಕ್ಕೆ ಬೇರೆ ಇದಕ್ಕಿಂತ ಇದೇ ಹಲಸಿನ ಬೀಜ ಹಾಕಿದ್ರೇ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಅದಕ್ಕೆ ಬೇರೆ ಬಿಟ್ಟರೆ ಹುರುಳಿ ಬೀಜ ಹಾಕ್ಬೋದು, ಮತ್ತು ಹೆಸರು ಕಾಳು ಸಹ ಹಾಕ್ಬೋದು. ಒಳ್ಳೆ ಟೇಸ್ಟಾದ ಒಂದು ಪದಾರ್ಥ ಇದು. ಇದು ಭಾರಿ ಒಳ್ಳೆಯದು ಹೆಲ್ತಿಗೆಲ್ಲ, ಐರನ್ ಅಂಶ ಎಲ್ಲ ಇರ್ತದೆ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ಕೆಲವೊಮ್ಮೆ ಪೌಡರ್ಗಳಲ್ಲಿ ಉಪ್ಪಿರ್ತದೆ. ಇದು ನಾನು ಮಾಡಿದ ಪೌಡರ್. ಯಾವ ಪೌಡರ್ ಸಹ ಆಗ್ತದೆ, ಚಿಕನ್ ಪೌಡರ್, ಚಿಕನ್ ಮಸಾಲ, ಯಾವುದಾದೊಂದು ಪೌಡರ್ ಹಾಕ್ಬೋದು. ಇದು ನಾನೇ ಒಂದು ಸಾಂಬಾರು ಪೌಡರ್ ಮಾಡಿಟ್ಟಿದ್ದೇನೆ, ಅದನ್ನೇ ಹಾಕೋದು. ಅದರಲ್ಲಿ ಉಪ್ಪಿಲ್ಲ, ಅದಕ್ಕೆ ನಾನು ಉಪ್ಪು ಎಕ್ಸ್ಟ್ರಾ ಹಾಕಿದೆ. ಅದನ್ನು ಚೆಂದ ಮಾಡಿ ಫ್ರೈ ಮಾಡಿದರೆ
ಫ್ರೈ ಮಾಡಿ ಒಂದು ಚೂರು ಒಂದು 5 ನಿಮಿಷ ಬಿಡಬೇಕು, ಒಂದು ಚೆಂದ ಕುದಿ ಬರ್ತದೆ. ಅದು ಸ್ವಲ್ಪ ನೋಡ್ಕೊಳ್ಬೇಕು, ಆಡಿ ಹಿಡ್ಕೊಂಡಾಗೆ. ಆಡಿ ಹಿಡ್ಕೊಂಡ್ರೆ ಮತ್ತು ಕಹಿ ಬರ್ತದೆ. ಅಷ್ಟು ಸ್ವಲ್ಪ ನೀರಿರ್ತದೆ, ಎಷ್ಟು ಜಾಸ್ತಿ ನೀರು ಸೇರಿಸಬೇಕಂತಿಲ್ಲ. ಅದರ ನೀರಲ್ಲೇ ಅದು ಬೆಂದರೆ ಒಳ್ಳೆಯದಾಗ್ತದೆ. ಮತ್ತು ನಾವು ಹಲಸಿನ ಬೀಜ ಬೇಯಿಸಿದ ನೀರು ಇರ್ತದಲ್ಲ, ಅದು ಸಹ ಒಟ್ಟಿಗೆ ಹಾಕಿದ್ದೇನೆ ನಾನು. ಅದು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ ಆ ಪದಾರ್ಥಕ್ಕೆ. ಹಾಗೆ ಅದನ್ನು ಸಹ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂಚೂರು ಮುಚ್ಚಿ ಇಡಬೇಕು. ಮುಚ್ಚಿ ಇಟ್ಟು ಒಂದು 2-3 ನಿಮಿಷ ಮುಚ್ಚಿಟ್ರೆ ಸಾಕು. ಈಗ ಇದು ರೆಡಿ ಆಯಿತು ನೋಡಿ ಪಲ್ಯ. ಇದು ರೆಡಿ ಆಯಿತು ಈಗ. ಇಲ್ಲಿ ನೋಡಿ ಒಂದು ಪಲ್ಯ, ಎಷ್ಟು ಒಳ್ಳೆ ಪಲ್ಯ ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ನಂದು ವಿಡಿಯೋ ನೋಡಿದ್ದಕ್ಕಾಗಿ. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ. ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.